ಗಣಿತ ಚಾನೆಲ್ಗೆ ಸ್ವಾಗತ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಈಗ ಮೆಷರ್ಮೆಂಟ್ ಲೆಂತ್ ಚಾಪ್ಟರ್ನ ಮಾಡೋಣ. ಮೆಷರ್ಮೆಂಟ್ ಲೆಂತ್ ಅನ್ನೋ ಚಾಪ್ಟರ್ನ ಮಾಡೋಣ. ಲೆಂತ್ ಅಂದರೆ ಏನು? ಉದ್ದ. ಏನಾದರೂ ಒಂದು ಆಬ್ಜೆಕ್ಟ್ ಎಷ್ಟು ಉದ್ದ ಇದೆ ಅಂತ ಹೇಳಿದ್ರೆ ಅದನ್ನು ನಾವು ಲೆಂತ್ ಅಂತ ಹೇಳ್ತೀವಿ. ಲೆಂತ್ಗೆ ಯೂನಿಟ್ಸ್ ಏನಿದೆ? ಮೀಟರ್ಸ್ ಇದೆ ಮತ್ತು ಸೆಂಟಿಮೀಟರ್ ಇದೆ, ಕಿಲೋಮೀಟರ್ ಕೂಡ ಇದೆ. ನಾವು ಯಾವುದಕ್ಕೆ ಏನು ಉಪಯೋಗಿಸ್ಬೇಕು ಅಂತ ನೋಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಬಟ್ಟೆ ಅಳತೆ ನೋಡಬೇಕು ಅಂದರೆ ನಾವು ಮೀಟರಲ್ಲೇ ಹೇಳೋದು, ಕಿಲೋಮೀಟರಲ್ಲಿ ಹೇಳಲ್ಲ. ಒಂದು ಪೆನ್ನು, ಪೆನ್ಸಿಲ್ದು ಲೆಂತ್ ಎಷ್ಟು, ಉದ್ದ ಎಷ್ಟು ಅಂದರೆ ನಾವು ಅದನ್ನು ಸೆಂಟಿಮೀಟರಲ್ಲಿ ಹೇಳ್ತೀವಿ. ರಿಲೇಷನ್ ಗೊತ್ತಿರಬೇಕು. 1 ಮೀಟರ್ ಈಸ್ ಈಕ್ವಲ್ ಟು 100 ಸೆಂಟಿಮೀಟರ್ ಅಂತ. ಈಗ 1 ಮೀಟರ್ಗೆ 100 ಸೆಂಟಿಮೀಟರ್ ಆದರೆ 2 ಮೀಟರ್ಗೆ ಎಷ್ಟು ಅಂದರೆ ಏನು ಮಾಡಬೇಕು? 2 × 100 ಮಾಡಬೇಕು, 200 ಸೆಂಟಿಮೀಟರ್. ಅದೇ ರೀತಿ 3 ಮೀಟರ್ ಅಂದರೆ 300 ಸೆಂಟಿಮೀಟರ್, 4 ಮೀಟರ್ ಅಂದರೆ 400 ಸೆಂಟಿಮೀಟರ್. ಈಗ ಮೀಟರ್ನ ಸೆಂಟಿಮೀಟರ್ ಕನ್ವರ್ಟ್ ಮಾಡಬೇಕಂದ್ರೆ ಮಲ್ಟಿಪ್ಲೈ ಬೈ 100 ಮಾಡಬೇಕು. ಅದೇ ಸೆಂಟಿಮೀಟರ್ನ ಮೀಟರ್ ಕನ್ವರ್ಟ್ ಮಾಡಬೇಕಂದ್ರೆ ಡಿವೈಡ್ ಬೈ 100 ಮಾಡಬೇಕು. ಇದು ಹೆಚ್ಚು ಕಡಿಮೆ ರೂಪಾಯಿ ಪೈಸಾ ಲೆಕ್ಕ ಥರನೇ ಆಯಿತು. 1 ಮೀಟರ್ ಈಸ್ ಈಕ್ವಲ್ ಟು 100 ಸೆಂಟಿಮೀಟರ್. ಅದೇ ರೀತಿ ಇವಾಗ 2 ಮೀಟರ್ ಅಂದರೆ ನಾವು 2 × 100 ಅಂದರೆ ಮೀಟರಿಂದ ಸೆಂಟಿಮೀಟರ್ ಕನ್ವರ್ಟ್ ಮಾಡಬೇಕು ಅಂದರೆ ಮೀಟರಿಂದ ಸೆಂಟಿಮೀಟರ್ ಕನ್ವರ್ಟ್ ಮಾಡಬೇಕಂದ್ರೆ ಏನು ಮಾಡ್ತೀವಿ? ಮಲ್ಟಿಪ್ಲೈ ಬೈ 100 ಮಾಡ್ತೀವಿ. ಅದೇ ಸೆಂಟಿಮೀಟರಿಂದ ಮೀಟರ್ ಕನ್ವರ್ಟ್ ಮಾಡಬೇಕಂದ್ರೆ ಡಿವೈಡೆಡ್ ಬೈ 100 ಮಾಡ್ತೀವಿ. ಇವಾಗ ನೋಡಿ, ಕನ್ವರ್ಟ್ 5 ಮೀಟರ್ ಇಂಟು ಸೆಂಟಿಮೀಟರ್, ಮೀಟರಿಂದ ಸೆಂಟಿಮೀಟರ್ ಮಾಡ್ತೀವಿ ಅಂದರೆ ಏನು ಮಾಡಬೇಕು? ಮಲ್ಟಿಪ್ಲೈ ಬೈ 100, 500 ಸೆಂಟಿಮೀಟರ್. ಈಗ ಒಂದಷ್ಟು ಮೀಟರ್ಸ್ನ ಕೊಟ್ಟಿದ್ದಾರೆ, ಇದನ್ನು ಸೆಂಟಿಮೀಟರ್ಗೆ ಬರಬೇಕಂದ್ರೆ ಏನೂ ಇಲ್ಲ, ಮಲ್ಟಿಪ್ಲೈ ಬೈ 100 ಮಾಡಬೇಕು ನೀವು. ಇದು ಅಷ್ಟೇ. 6 ಮೀಟರ್ ಸೆಂಟಿಮೀಟರಲ್ಲಿ ಅಂದರೆ 6 × 100, 600 ಸೆಂಟಿಮೀಟರ್. ಇದನ್ನೆಲ್ಲ ಅದೇ ರೀತಿ ಮಾಡಿ. ಈಗ 12 ಮೀಟರ್ 16 ಸೆಂಟಿಮೀಟರ್ ಇದೆ. ಇದನ್ನು ಇವಾಗ ಫಸ್ಟ್ 12 ಮೀಟರ್ನ ನಾವು ಕನ್ವರ್ಟ್ ಮಾಡೋಣ. 12 ಮೀಟರ್ನ ಸೆಂಟಿಮೀಟರ್ಗೆ ಮಾಡಿದ್ರೆ 12 × 100, 1200 ಆಯಿತು. ಅದಕ್ಕೆ 16 ಸೆಂಟಿಮೀಟರ್ಸ್ ಸೇರಿದ್ರೆ 1216 ಸೆಂಟಿಮೀಟರ್ ಆಯಿತು. ಅದೇ ರೀತಿ 4 ಮೀಟರ್ 70 ಸೆಂಟಿಮೀಟರ್. 4 ಮೀಟರ್ನ ಕನ್ವರ್ಟ್ ಮಾಡಿದ್ರೆ ಏನಾಯಿತು? 400 ಸೆಂಟಿಮೀಟರ್ ಆಯಿತು. ಅದಕ್ಕೆ 70 ನಾವು ಆ್ಯಡ್ ಮಾಡಿದ್ರೆ 470 ಸೆಂಟಿಮೀಟರ್ಸ್. ಈಗ ಇಲ್ಲೂ ಅಷ್ಟೇ ಅದೇ ರೀತಿ ಮಾಡಿ ಮ್ಯಾಚ್ ದ ಫಾಲೋಯಿಂಗ್ ಮಾಡಬೇಕು. 4 ಮೀಟರ್ ಅಂದ್ರೇನು? 400 ಸೆಂಟಿಮೀಟರ್. 7 ಮೀಟರ್ ಅಂದರೆ 700. ಇವಾಗ 7 ಮೀಟರ್ 20 ಅಂದರೆ 7 ಮೀಟರ್ ಅಂದರೆ 700. ಅದಕ್ಕೆ 20 ಆ್ಯಡ್ ಮಾಡಿದರೆ 720 ಸೆಂಟಿಮೀಟರ್. ಅದೇ ರೀತಿ 4 ಮೀಟರ್ ಅಂದರೆ 400 ಸೆಂಟಿಮೀಟರ್ಸ್. ಅದಕ್ಕೆ 50 ಆ್ಯಡ್ ಮಾಡಿದ್ರೆ 450 ಸೆಂಟಿಮೀಟರ್. ಈಗ ಅದೇ ರೀತಿ ಸೆಂಟಿಮೀಟರ್ನ ಮೀಟರ್ ಕನ್ವರ್ಟ್ ಮಾಡಬೇಕಂದ್ರೆ ನಾನೇನು ಹೇಳಿದೆ? ಏನು ಮಾಡಬೇಕು? ಡಿವೈಡೆಡ್ ಬೈ 100 ಮಾಡಬೇಕು. ಈಗ 200 ಸೆಂಟಿಮೀಟರ್ಸ್ ಅಂದರೆ ಏನು ಅಂದರೆ ಇವರು ಏನು ಮಾಡ್ತಾರೆ? ಸ್ಪ್ಲಿಟ್ ಮಾಡ್ತಾರೆ. 100 + 100, 100 ಸೆಂಟಿಮೀಟರ್ ಅಂದರೆ 1 ಮೀಟರ್ ಕೊಟ್ಟು 1 + 1 2 ಮೀಟರ್ ಅಂತ ಬರೀತಾರೆ. ಅಥವಾ ನಾವು ಡಿವಿಷನ್ನು ಮಾಡ್ಬೋದು. 200 ಡಿವೈಡೆಡ್ ಬೈ 100. ಈ ರೀತಿ ಇದ್ದಾಗ ನಾನು ಈಸಿ ಮೆಥಡ್ ಹೇಳ್ಕೊಟ್ಟಿದ್ದೆ. ಏನು? ಇಂಟು ಮಾಡಿದಾಗ ಇಲ್ಲಿ 100 ಇಲ್ಲಿ 100 ಇದೆ, ಕ್ಯಾನ್ಸಲ್ ಮಾಡ್ಬೋದು. ಮಲ್ಟಿಪ್ಲಿಕೇಶನ್ ಇದ್ದರೆ ಮಾತ್ರ ನಾವು ಈ ಟೆಕ್ನಿಕ್ನ ಉಪಯೋಗಿಸ್ಕೋಬೋದು. ಇವಾಗ ಇಲ್ಲೊಂದಿಷ್ಟು ಸೆಂಟಿಮೀಟರ್ಸ್ನ ಕೊಟ್ಟಿದ್ದಾರೆ, ಇವನ್ನೆಲ್ಲ 100ಇಂದ ಡಿವೈಡ್ ಮಾಡಿ. ನೋಡಿ, 800ನ 8 × 100 ಡಿವೈಡೆಡ್ ಬೈ 100, 100 100 ಹೋಗಿ ಇಲ್ಲಿ 8 ಆಗುತ್ತೆ. ಅದೇ ರೀತಿ 3000 ಅಂದರೆ 3 × 1000 ಬರಿತೀನಿ, ಡಿವೈಡೆಡ್ ಬೈ 100, 10 10 10 10. ಎಷ್ಟು ಉಳಿತು? 3 × 10 30. ಅದೇ ರೀತಿ 1000 ಡಿವೈಡೆಡ್ ಬೈ 100, 10 10 10 10. ಎಷ್ಟು ಉಳಿತು? 10 ಮೀಟರ್.
30 ಮೀಟರ್ ಅಂತ ಬರಿಬೇಕು ನಾವು. ಇಲ್ಲೊಂದಿಷ್ಟು ಪ್ರಾಬ್ಲಮ್ ಕೊಟ್ಟಿದ್ದಾರೆ, ಇದನ್ನು ಸಾಲ್ವ್ ಮಾಡಿ. ಈಗ ಈ ರೀತಿ ಇದ್ದಾಗ ನಾವೇನು ಮಾಡಬೇಕು ಗೊತ್ತಾ, ಸ್ಪ್ಲಿಟ್ ಮಾಡೋಣ. ಇದನ್ನು ಡಿವೈಡೆಡ್ ಬೈ 100 ಮಾಡಬೇಕು ಅಲ್ಲ. 875 ಡಿವೈಡೆಡ್ ಬೈ 100. ಇದನ್ನು ಈಸಿ ಮೆಥಡಲ್ಲಿ ಮಾಡ್ಬೋದು. ಇದನ್ನ ಏನಂತ ಬರಿಬೋದು, 800 + 75 ಅಂತ ಬರಿಬೋದಾ, ಡಿವೈಡೆಡ್ ಬೈ 100. ಇವಾಗ 800 ಸೆಂಟಿಮೀಟರ್ಸ್ ಅಂದರೆ ಎಷ್ಟು ಮೀಟರು, 8 ಮೀಟರ್. ಇದನ್ನು ಸೆಂಟಿಮೀಟರ್ ಹಾಗೆ ಇಟ್ಕೊಳ್ಳಿ. 8 ಮೀಟರ್ 75 ಸೆಂಟಿಮೀಟರ್. ನಾನು ಇನ್ನೊಂದು ಎಕ್ಸಾಂಪಲ್ನ ತೋರಿಸ್ತೀನಿ. 750ನ ನಾನು 700 + 50 ಅಂತ ಬರ್ಕೊತೀನಿ, ಆಯಿತಾ. ಇದು ಸೆಂಟಿಮೀಟರ್. 750 ಸೆಂಟಿಮೀಟರ್ಸ್ನ ನಾನು 700 + 50 ಸೆಂಟಿಮೀಟರ್ ಅಂತ ಬರ್ಕೊತೀನಿ. 50 ಸೆಂಟಿಮೀಟರ್ ಇಲ್ಲಿ ಹಾಗೆ ಬರಿತೀನಿ. 700ನ ಮೀಟರ್ನ ಕನ್ವರ್ಟ್ ಮಾಡಿದ್ರೆ ಏನಾಗುತ್ತೆ, ಡಿವೈಡೆಡ್ ಬೈ 100 ಮಾಡಿದ್ರೆ 7. ಸೊ 7 ಮೀಟರ್ 50 ಸೆಂಟಿಮೀಟರ್ ಆಗುತ್ತೆ. ಈಗ ಇವೆರಡು ಈಕ್ವಲ್ಲ ಅಂತ ಹೇಳಬೇಕು. ಅದು ಹೇಳಬೇಕಂದ್ರೆ ಈಗ ಏನು ಮಾಡಿ, 20 ಮೀಟರ್ಸ್ನ ಸೆಂಟಿಮೀಟರ್ಸ್ ಕನ್ವರ್ಟ್ ಮಾಡಿ, ಅಂದರೆ ಇಂಟು 100 ಮಾಡಿದ್ರೆ ಎಷ್ಟಾಯಿತು, 2000 ಸೆಂಟಿಮೀಟರ್ ಆಯಿತು. ಆದರೆ ಇಲ್ಲಿ ಕೊಟ್ಟಿರೋದು 100. ಸೊ ಇದು ತಪ್ಪು, ಫಾಲ್ಸ್. ಈಗ 5 ಮೀಟರ್ನ ಸೆಂಟಿಮೀಟರ್ ಕನ್ವರ್ಟ್ ಮಾಡಿ, ಏನಾಯಿತು, ಇಂಟು 100 500 ಅಲ್ವಾ, ಅದಕ್ಕೆ ಇದು ಕರೆಕ್ಟ್. ಈಗ 750 ಸೆಂಟಿಮೀಟರ್ಸ್ನ ಮೀಟರ್ ಕನ್ವರ್ಟ್ ಮಾಡಿದ್ರೆ ಎಷ್ಟು, 700 + 50 ಸೆಂಟಿಮೀಟರ್ ಆಗುತ್ತೆ. ಇಲ್ಲಿ 700 ಅಂದರೆ 7 ಮೀಟರ್ + 50 ಸೆಂಟಿಮೀಟರ್ ಆಗುತ್ತೆ. ಇವ್ರೇನು ಕೊಟ್ಟಿದ್ದಾರೆ, 75 ಮೀಟರ್. ಸೊ ತಪ್ಪು. ಈಗ 150 ಸೆಂಟಿಮೀಟರ್ = 1.5 ಮೀಟರ್. ಈಗ 150 ಸೆಂಟಿಮೀಟರ್ ಅಂದರೆ ಏನು, 100 + 50 ಅಂತ ಬರಿಬೋದು. 100 ಸೆಂಟಿಮೀಟರ್ ಅಂದರೆ ಎಷ್ಟಾಯಿತು, ಅದು 1 ಮೀಟರ್ ಆಯಿತು. ಇವಾಗ ನೋಡಿ, 50ನ 100ಅಲ್ಲಿ ಡಿವೈಡ್ ಮಾಡಿದ್ರೆ ಎಷ್ಟಾಗುತ್ತೆ, ಅಥವಾ ನೀವು ಹಿಂಗೂ ಹೇಳ್ಬೋದು ನೋಡಿ, 50 + 50 ಸೇರಿದ್ರೆ 100 ಅಲ್ವಾ. ಅಂದರೆ 50 ಏನು, 100ಅಲ್ಲಿ ಅರ್ಧ. ಸೊ 50 ಸೆಂಟಿಮೀಟರ್ ಅಂದರೆ 1/2 ಮೀಟರ್, ಹೌದಾ. ನೋಡಿ ಇವಾಗ 1 ಮೀಟರ್ ಅಂದರೆ 100 ಸೆಂಟಿಮೀಟರು, ಅಂದರೆ 50 ಸೆಂಟಿಮೀಟರ್ ಇದ್ದರೆ ಏನು, ಅರ್ಧ ಮೀಟರು, ಹೌದಲ್ವಾ. ಹಾಫ್, ಇದನ್ನು ಅವ್ರು ಹಂಗೆ ಬರೀತಾರೆ, 1/2 ಮೀಟರ್, 1.5 ಮೀಟರ್. ಸೊ ಇದು ಕರೆಕ್ಟ್ ಇದೆ. ಈಗ ಅಡಿಷನ್ ಆಫ್ ಲೆಂತ್, ಇಲ್ಲೂ ಅಷ್ಟೇ ಸೇಮ್ ಅಡಿಷನ್ ಸಬ್ಟ್ರಾಕ್ಷನ್ ಕಾನ್ಸೆಪ್ಟ್ಸೇ, ಆದರೆ ಮೀಟರ್ಸು ಸೆಂಟಿಮೀಟರಲ್ಲಿ ನಾವು ಮಾಡ್ತೀವಿ. ಇಲ್ಲಿ ಒಂದು ಎಕ್ಸಾಂಪಲ್ ಇದೆ. ರಾಧಾ ಹ್ಯಾಸ್ ಯೂಸ್ಡ್ ಅ ಥ್ರೆಡ್ ಆಫ್ ಲೆಂತ್ 5 ಮೀಟರ್ ಟು ಪ್ರಿಪೇರ್ ಅ ಟಾಯ್ ಟೆಲಿಫೋನ್. ರಾಧಾ 5 ಮೀಟರ್, ರೀಟಾ 12 ಮೀಟರ್. ವಾಟ್ ಈಸ್ ದ ಟೋಟಲ್ ಲೆಂತ್ ಆಫ್ ಥ್ರೆಡ್ ಯೂಸ್ಡ್ ಬೈ ದೆಮ್ ಅಂತ ಹೇಳಿದ್ರೆ, ರಾಧಾ ಎಷ್ಟು, 5 ಮೀಟರ್, ರೀಟಾ ಎಷ್ಟು, 12 ಮೀಟರ್. ಎರಡನ್ನೂ ಆ್ಯಡ್ ಮಾಡಿದ್ರೆ 17 ಮೀಟರ್. ಈಗ ಫಾರ್ ದ ಇಂಡಿಪೆಂಡೆನ್ಸ್ ಡೇ ಪ್ರೋಗ್ರಾಮ್ ಇನ್ ಹಿಸ್ ಸ್ಕೂಲ್, ರಹೀಮ್ ಯೂಸ್ಡ್ 15 ಮೀಟರ್ 40 ಸೆಂಟಿಮೀಟರ್ ಲೆಂತ್ ಆಫ್ ವೈಟ್ ಟೇಪ್, 12 ಮೀಟರ್ 35 ಸೆಂಟಿಮೀಟರ್ ಲೆಂತ್ ಆಫ್ ಗ್ರೀನ್ ಟೇಪ್. ರೆಡ್ ಟೇಪ್, ಸಾರಿ ರೆಡ್ ಅಲ್ಲ, ವೈಟ್ ಟೇಪ್ ಇಷ್ಟು, ಗ್ರೀನ್ ಟೇಪ್ ಇಷ್ಟು. ಇವಾಗ ಇವೆರಡನ್ನು ಆ್ಯಡ್ ಮಾಡಿದ್ರೆ ಏನು ಸಿಗುತ್ತೆ, 5 0 5 4 5 6 7 75 ಸೆಂಟಿಮೀಟರ್. ಈ ಕಡೆ 5 + 2 7 1 + 2 27 ಮೀಟರ್ 75 ಸೆಂಟಿಮೀಟರ್ ಸಿಕ್ತು ನಮಗೆ. ಇಲ್ಲಿ ಒಂದಿಷ್ಟು ಅಡಿಷನ್ ಪ್ರಾಬ್ಲಮ್ಸ್ ಇದ್ದಾವೆ. ಇವೆಲ್ಲ ಡೈರೆಕ್ಟ್ ಅಡಿಷನ್ ಪ್ರಾಬ್ಲಮ್ಸೇ, ನೀವೇ ಮಾಡಿ. ಇಲ್ಲಿ ಪ್ರಿಂಟಿಂಗ್ ಮಿಸ್ಟೇಕ್ ಆಗಿದೆ. ಇದು ಸೆಂಟಿಮೀಟರ್, ಮೀಟರ್ ಅಲ್ಲ. ಇಲ್ಲಿ ಮೀಟರು, ಇಲ್ಲಿ
ಸೆಂಟಿಮೀಟರ್ ಇದೆ. ಬೇಕಿದ್ರೆ ಒಂದು ಕ್ಯಾರಿ ಇರೋದು ಒಂದು ಲೆಕ್ಕ ತೋರಿಸ್ತೀನಿ ನಿಮಗೆ. ಇದನ್ನು ನೋಡೋಣ. ಈಗ 1 ಕ್ಯಾರಿ ಇಲ್ಲಿ 4, 5, 65 ಸೆಂಟಿಮೀಟರ್. ಈ ಕಡೆ 5, 6, 7, 8, 7, 8, 9, 10, 108 ಮೀಟರ್ 65 ಸೆಂಟಿಮೀಟರ್ ಆಯಿತು. ಈಗ ಪ್ರೀತಿ ಹ್ಯಾಸ್ ರೆಡ್ ಕಲರ್ದು ಟೇಪ್ 18 ಮೀಟರ್, ಬ್ಲೂ ಕಲರ್ದು ಟೇಪು 15 ಮೀಟರ್. ವಾಟ್ ಈಸ್ ದ ಟೋಟಲ್ ಲೆಂತ್ ಅಂದರೆ ಏನು? ರೆಡ್ ಕಲರ್ ಲೆಂತ್ ಆಫ್ ಫುಲ್ ಸ್ಟೇಟ್ಮೆಂಟ್ ಬರಿಬೇಕು. ಈಗ ಲೆಂತ್ ಆಫ್ ರೆಡ್ ಟೇಪ್ ಎಷ್ಟು? 18 ಮೀಟರ್. ಅದೇ ರೀತಿ ಲೆಂತ್ ಆಫ್ ಬ್ಲೂ ಟೇಪ್ ಏನು? 15 ಮೀಟರ್. ಟೋಟಲ್ ಲೆಂತ್ ಏನು? ನಾನು ಒಂದೊಂದು ಕಡೆ ಈ ರೀತಿ ಕಂಪ್ಲೀಟಾಗಿ ಸ್ಟೇಟ್ಮೆಂಟ್ ಬರೆಯೋದಿಲ್ಲ, ಆದರೆ ನೀವು ಯಾವತ್ತೂ ಸ್ಟೇಟ್ಮೆಂಟ್ ಕಂಪ್ಲೀಟಾಗಿ ಬರಿಬೇಕು. ಇಲ್ಲಿ 13 ಆಯಿತು, ಟೋಟಲ್ 33 ಮೀಟರ್ ಇದೆ. ಯೂನಿಟ್ಸ್ ತುಂಬ ಮುಖ್ಯ, ಯೂನಿಟ್ಸ್ ಬರಿಬೇಕು. ಆಜಾದ್ ಟ್ರಾವೆಲ್ಸ್ ಅ ಡಿಸ್ಟೆನ್ಸ್ ಆಫ್ 800 ಮೀಟರ್ ಇನ್ ರಿಕ್ಷಾ, 50 ಮೀಟರ್ ಆನ್ ಫುಟ್. ವಾಟ್ ಈಸ್ ದ ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ ಬೈ ಹಿಮ್? ಸೊ ರಿಕ್ಷಾನಲ್ಲಿ 800 ಮೀಟರು, ಬೈ ಫುಟ್ ಎಷ್ಟು? 50 ಮೀಟರ್. ಸೊ ಟೋಟಲ್ ಡಿಸ್ಟೆನ್ಸ್ ಎಷ್ಟು ಅಂದರೆ 0, 5, 850 ಮೀಟರ್ ಟ್ರಾವೆಲ್ ಮಾಡ್ತಾನೆ. ಮೇರಿ ಹ್ಯಾಸ್ ಅ ವೈಟ್ ಥ್ರೆಡ್ ಆಫ್ ಲೆಂತ್ 10, ಬ್ಲ್ಯಾಕ್ ಥ್ರೆಡ್ ಆಫ್ ಲೆಂತ್ ಇಸ್. ವಾಟ್ ಈಸ್ ದ ಟೋಟಲ್ ಲೆಂತ್ ಅಂದರೆ ಏನು ಮಾಡಬೇಕು? 10 ಮೀಟರ್ ಪ್ಲಸ್ 18 ಮೀಟರ್ 40 ಸೆಂಟಿಮೀಟರ್. ಇಲ್ಲಿ ಏನೂ ಇಲ್ಲ ಅಂದರೆ 0 ಅಂತ ಅರ್ಥ. 40 ಸೆಂಟಿಮೀಟರ್, ಇಲ್ಲಿ 28 ಮೀಟರ್. ನೆಕ್ಸ್ಟ್, ಅ ಶಾಪ್ಕೀಪರ್ ಸೆಲ್ಸ್ ವೈರ್ ಆಫ್ ಲೆಂತ್ this much in the morning, this much in the afternoon, this much in the evening. ಅಂದರೆ ಬೆಳಿಗ್ಗೆ 50 ಮೀಟರ್ 20 ಸೆಂಟಿಮೀಟರ್ ಮಾರ್ತಾನೆ, ಮಧ್ಯಾಹ್ನ 60 ಮೀಟರ್ 40 ಸೆಂಟಿಮೀಟರ್ ಮಾರ್ತಾನೆ, ಸಂಜೆ ಹೊತ್ತು 5 ಮೀಟರು 30 ಸೆಂಟಿಮೀಟರ್ನ ಮಾರ್ತಾನೆ. ಒಟ್ಟು ಎಷ್ಟು ಮಾಡಿದ್ದಾನೆ ಅವನು ಅವತ್ತಿನ ದಿವಸ ಅಂದರೆ 3 ಆ್ಯಡ್ ಮಾಡಬೇಕು. 90 ಸೆಂಟಿಮೀಟರ್. ಈ ಕಡೆ 5, 11, 115 ಮೀಟರ್ ಮತ್ತು 90 ಸೆಂಟಿಮೀಟರ್. ಇವಾಗ ಈ ಫಿಗರ್ ನೋಡಿ ಹೇಳಿ. ದ ಡಿಸ್ಟೆನ್ಸ್ ಬಿಟ್ವೀನ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಟ್ರೀ ಏನು? ಫಸ್ಟ್ ಟ್ರೀ ಇಲ್ಲಿದೆ, ಸೆಕೆಂಡ್ ಟ್ರೀ ಇಲ್ಲಿದೆ. ಡಿಸ್ಟೆನ್ಸ್ ಎಷ್ಟು? 40 ಮೀಟರ್. ಫಸ್ಟ್ ಆ್ಯಂಡ್ ಥರ್ಡ್ ಟ್ರೀ, ಥರ್ಡ್ ಟ್ರೀ ಎಷ್ಟು ಅಂದರೆ ಏನು ಮಾಡಬೇಕು? 40 + 20, 60 ಮೀಟರ್. ಅದೇ ರೀತಿ ಫಸ್ಟ್ ಆ್ಯಂಡ್ ಫೋರ್ತ್ ಟ್ರೀ ಅಂದರೆ ಫಸ್ಟಿಂದ ಫೋರ್ತ್ವರೆಗೂ ಎಷ್ಟು ಡಿಸ್ಟೆನ್ಸ್ ಅಂದರೆ 40 + 20 + 10, 40 + 20 + 10 ಒಟ್ಟು 70 ಮೀಟರ್ ಆಯಿತು. ಇವಾಗ ಇಲ್ಲಿ ಒಂದಷ್ಟು ಸಬ್ಟ್ರಾಕ್ಷನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಕೊಟ್ಟಿದ್ದಾರೆ, ಅದನ್ನು ನೋಡೋಣ. ರಜನಿ ಹ್ಯಾಸ್ ಅ ಥ್ರೆಡ್ ಬೀಡ್ಸ್ ಫಾರ್ ಅ ಲೆಂತ್ ಆಫ್ 45 ಸೆಂಟಿಮೀಟರ್. ಅವಳು ಬೀಡ್ಸ್ನ ಕಟ್ತಾ ಇದ್ದಾಳೆ ಅಂತೆ. ಅವಳು ಮಾಡಬೇಕಾಗಿರೋದು ಒಟ್ಟು 45 ಸೆಂಟಿಮೀಟರ್. ಆಗಲೇ ಅವಳು 32 ಸೆಂಟಿಮೀಟರ್. ಶಿ ಹ್ಯಾಸ್ ಆಲ್ರೆಡಿ ಥ್ರೆಡೆಡ್ ದ ಬೀಡ್ಸ್ ಫಾರ್ ಲೆಂತ್ ಆಫ್ 32. ವಾಟ್ ಈಸ್ ದ ಲೆಂತ್ ಆಫ್ ಥ್ರೆಡ್ ನಾಟ್ ಫಿಲ್ಡ್ ಬೈ ದ ಬೀಡ್ಸ್? ಅವಳು ದಾರಕ್ಕೆ ಬೀಡ್ಸ್ನ ತೋರಿಸ್ತಾ ಇದ್ದಾಳೆ. ಒಟ್ಟು ಲೆಂತ್ ಇರೋದು ದಾರದ್ದು 45 ಸೆಂಟಿಮೀಟರ್. ಅದರಲ್ಲಿ 32 ಸೆಂಟಿಮೀಟರ್ ಅವಳು ಆಗಲೇ ಮಾಡಿಬಿಟ್ಟಿದ್ದಾಳೆ. ಇನ್ನು ಎಷ್ಟು ದಾರ ಮಿಕ್ಕಿದೆ ಅಂತ ಹೇಳಿದ್ರೆ 45 - 32.
13 ಸೆಂಟಿಮೀಟರ್ ಇನ್ನೂ ಮಿಕ್ಕಿದೆ. ನೀವು ಈ ರೀತಿಯೇ ಸ್ಟೇಟ್ಮೆಂಟ್ಸ್ ಬರಿಬೇಕು. ನಾನು ಬರಿತಾ ಇಲ್ಲ, ಆದರೆ ನೀವು ಖಂಡಿತ ಸ್ಟೇಟ್ಮೆಂಟ್ಸ್ ಬರಿಬೇಕು. ಈಗ ಗೌರಿ ಈಸ್ ಡ್ರಾಯಿಂಗ್ ಅ ಫಿಗರ್ ಆನ್ ದ ವಾಲ್ ವಿಚ್ ಇಸ್ 5 ಮೀಟರ್ 50 ಸೆಂಟಿಮೀಟರ್ ಇನ್ ಲೆಂತ್. ಅಂದರೆ ವಾಲು 5 ಮೀಟರ್ 50 ಸೆಂಟಿಮೀಟರ್ ಇದೆ. ಮೊದಲನೇ ದಿನ ಅವಳು 2 ಮೀಟರ್ 20 ಸೆಂಟಿಮೀಟರ್ ಮಾಡ್ತಾಳೆ. ಮತ್ತು ಎಷ್ಟು ರಿಮೈನಿಂಗ್ ಇದೆ ಅಂದರೆ ಏನು ಮಾಡಬೇಕು? ಸಬ್ಟ್ರ್ಯಾಕ್ಟ್ ಮಾಡಬೇಕು. 5 ಮೀಟರ್ 50 ಸೆಂಟಿಮೀಟರ್ ಮೈನಸ್ 2 ಮೀಟರ್ಸ್ 20 ಸೆಂಟಿಮೀಟರ್. ಇಲ್ಲಿ 0 - 0 0, 5 - 2 3, ಇಲ್ಲಿ 5 - 2 3. ಸೊ 3 ಮೀಟರ್ 30 ಸೆಂಟಿಮೀಟರ್ಸ್ ಇನ್ನೂ ಮಿಕ್ಕೊಂಡಿದೆ. ಇವಾಗ ಇಲ್ಲೊಂದಿಷ್ಟು ಸೆಂಟಿಮೀಟರ್ ಪ್ರಾಬ್ಲಮ್ಸ್ ಕೊಟ್ಟಿದ್ದಾರೆ, ಅದಿಷ್ಟನ್ನು ನೀವೇ ಮಾಡಿ. ಸಿಂಪಲ್ ಸಬ್ಟ್ರಾಕ್ಷನ್ ಅಷ್ಟೇ, ಇದರಲ್ಲಿ ಏನಿಲ್ಲ. ಒಂದೇ ಏನಂದರೆ ಸೆಂಟಿಮೀಟರ್ ಸಬ್ಟ್ರಾಕ್ಷನ್ ನೀವು ಸೆಂಟಿಮೀಟರಲ್ಲೇ ಮಾಡಬೇಕು, ಮೀಟರ್ದು ಮೀಟರಲ್ಲಿ ಮಾಡಬೇಕು ಅಷ್ಟೇ. ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಈಗ ಇನ್ ಅ ಬಂಡಲ್ ಆಫ್ ಥ್ರೆಡ್ ಮೆಜರಿಂಗ್ ಅ ಲೆಂತ್ ಆಫ್ 450 ಮೀಟರ್ ಅ ಶಾಪ್ಕೀಪರ್ ಸೆಲ್ಸ್ 170 ಮೀಟರ್ ಆಫ್ ಥ್ರೆಡ್. ವಾಟ್ ಈಸ್ ದ ರಿಮೈನಿಂಗ್ ಲೆಂತ್ ಆಫ್ ದ ಥ್ರೆಡ್? ಒಟ್ಟು ಥ್ರೆಡ್ದು ಲೆಂತು 450 ಮೀಟರು. ಅದು ಟೋಟಲ್ಲು 450 ಮೀಟರು. ಆಲ್ರೆಡಿ ಸೋಲ್ಡು 170 ಮೀಟರ್. ರಿಮೇನಿಂಗ್ ಎಷ್ಟು? ಎರಡನ್ನು ಸಬ್ಟ್ರ್ಯಾಕ್ಟ್ ಮಾಡಬೇಕು. 0 - 0 0, ಇಲ್ಲಿ 4 ಇದ್ದದ್ದು 3 ಆಗುತ್ತೆ, ಇಲ್ಲಿ ಬಾರೋ ಮಾಡಿಕೊಂಡ್ರೆ ಇಲ್ಲಿ 15 ಆಗುತ್ತೆ, ಇಲ್ಲಿ 8, 3 - 1 2, 280 ಮೀಟರ್ಸ್ ಒಟ್ಟು ಉಳಿದಿದೆ. ನೆಕ್ಸ್ಟ್, ಅಹಮದ್ ಬ್ರಿಂಗ್ಸ್ ಅ ವೈರ್ ಆಫ್ ಲೆಂತ್ 227 ಮೀಟರ್ 70 ಸೆಂಟಿಮೀಟರ್ ಟು ಫೆನ್ಸ್ ಅ ಸ್ಮಾಲ್ ಗಾರ್ಡನ್. ಇಫ್ ದ ವೈರ್ ಯೂಸ್ಡ್ ಫಾರ್ ಫೆನ್ಸಿಂಗ್ ಇಸ್ ದಿಸ್, ವಾಟ್ ಈಸ್ ದ ರಿಮೈನಿಂಗ್ ಲೆಂತ್ ಆಫ್ ದ ವೈರ್? ಅವನು ಗಾರ್ಡನ್ಗೆ ಫೆನ್ಸ್ ಹಾಕೋಕ್ಕೆ ಅಂತ ಇಷ್ಟು ದೊಡ್ಡ ವೈರ್ ತರ್ತಾನೆ. ಸೊ ಟೋಟಲ್ ಲೆಂತ್ ಆಫ್ ವೈರ್ ಏನು? 227 ಮೀಟರ್ ಹಾಗೂ 70 ಸೆಂಟಿಮೀಟರ್. ಆದರೆ ಎಷ್ಟು ವೈರ್ ಯೂಸ್ ಮಾಡೋದು ಅವನು? 190 ಮೀಟರ್ 40 ಸೆಂಟಿಮೀಟರ್ ಮಾತ್ರ ಅವನು ಯೂಸ್ ಮಾಡ್ತಾನೆ. ಎಷ್ಟು ಮಿಕ್ಕಿದೆ? ರಿಮೇನಿಂಗ್ ಎಷ್ಟು ಅಂದರೆ ಇವೆರಡನ್ನು ಸಬ್ಟ್ರ್ಯಾಕ್ಟ್ ಮಾಡಬೇಕು. 0 - 0 0, 7 - 4 3 ಸೆಂಟಿಮೀಟರ್, 7 - 0 7. ಇಲ್ಲಿ ನಾವು ಬಾರೋ ತೊಗೊತೀವಿ. 3, 1 - 1 0, 37 ಮೀಟರ್ 30 ಸೆಂಟಿಮೀಟರ್ ಆಫ್ ವೈರ್ ಇನ್ನೂ ರಿಮೇನಿಂಗ್ ಇದೆ. ಈಗ ಇನ್ ಅ ಬಂಡಲ್ ಆಫ್ ಕ್ಲೋತ್ ಮೆಜರಿಂಗ್ ದಿಸ್, ಅ ಲೆಂತ್ ಆಫ್ ದಿಸ್ ಇಸ್ ಕಟ್ ಆ್ಯಂಡ್ ರಿಮೂವ್ಡ್. ವಾಟ್ ಈಸ್ ರಿಮೇನಿಂಗ್? ಇದು ಅದೇ ರೀತಿ ಲೆಕ್ಕನೇ. ಟೋಟಲು 125 ಮೀಟರ್ 80 ಸೆಂಟಿಮೀಟರ್ ಇದೆ. ಅದರಲ್ಲಿ ಒಂದಿಷ್ಟನ್ನು ನಾವು ಕಟ್ ಮಾಡ್ತೀವಿ. ಎಷ್ಟು ಕಟ್ ಮಾಡ್ತೀವಿ? 70 ಮೀಟರ್ 30 ಸೆಂಟಿಮೀಟರ್ನ ಕಟ್ ಮಾಡ್ತೀವಿ. ಹಾಗಿದ್ದರೆ ಉಳಿದಿರೋದೆಷ್ಟು ಅಂದರೆ ಸಬ್ಟ್ರ್ಯಾಕ್ಟ್ ಮಾಡಬೇಕು. 50 ಸೆಂಟಿಮೀಟರ್, 5 - 0 5, ಇಲ್ಲಿ ಬಾರೋ ತೊಗೊತೀವಿ. 55 ಮೀಟರ್ 50 ಸೆಂಟಿಮೀಟರ್ಸ್ ಇನ್ನೂ ಉಳಿದಿದೆ. ಇವಾಗ ಅ ಹಿಲ್ ಕ್ಲೈಂಬರ್ ಕ್ಲೈಮ್ಸ್ 475 ಮೀಟರ್ 60 ಸೆಂಟಿಮೀಟರ್ಸ್ ಇನ್ ದ ಫಸ್ಟ್ ಅಟೆಂಪ್ಟಲ್ಲಿ ಇಷ್ಟು, and this much in the second attempt. How much less height he has climbed in the second attempt? ಅಂದರೆ ಫಸ್ಟ್ ಅಟೆಂಪ್ಟಲ್ಲಿ ಅವನು 475 ಮೀಟರ್ 60 ಸೆಂಟಿಮೀಟರ್ ಹತ್ತಾನೆ. ಸೆಕೆಂಡ್ ಅಟೆಂಪ್ಟಲ್ಲಿ 300 ಮೀಟರ್ 40 ಸೆಂಟಿಮೀಟರ್ ಹತ್ತಾನೆ. ಎಷ್ಟು ಕಡಿಮೆ ಹತ್ತಿದ್ದಾನೆ ಸೆಕೆಂಡ್ ಅಟೆಂಪ್ಟಲ್ಲಿ ಅಂದರೆ ಇವೆರಡೂ ಸಬ್ಟ್ರ್ಯಾಕ್ಟ್ ಮಾಡಬೇಕು. 0 6 - 4 20 ಸೆಂಟಿಮೀಟರ್, ಇಲ್ಲಿ 5 7 4 - 3 175 ಮೀಟರ್ 20 ಸೆಂಟಿಮೀಟರ್ ಅವ್ನು ಕಡಿಮೆ ಹತ್ತಿದ್ದಾನೆ. ಇದು ಹೇಗೆ ಅಂದರೆ ಈಗ ನೋಡಿ, ಫಸ್ಟ್ ಅಟೆಂಪ್ಟಲ್ಲಿ ಇಷ್ಟು ಹತ್ತಾನೆ ಅವನು, ಸೆಕೆಂಡ್ ಅಟೆಂಪ್ಟಲ್ಲಿ ಬರೀ ಇಷ್ಟೇ ಹತ್ತಾನೆ. ಅಂದರೆ ಎಷ್ಟು ಜಾಸ್ತಿ ಹತ್ತಿದ್ದಾನೆ ಫಸ್ಟ್ ಅಟೆಂಪ್ಟಲ್ಲಿ ಅಂದರೆ ಇದು ಸಬ್ಟ್ರ್ಯಾಕ್ಟ್ ಮಾಡಬೇಕು. ಈಗ ಲೆಂತ್ ಆಫ್ ಅ ಗೂಡ್ಸ್ ಟ್ರೈನ್ ಇಸ್ ದಿಸ್, ಲೆಂತ್ ಆಫ್ ಪ್ಯಾಸೆಂಜರ್ ಟ್ರೈನ್ ಇಸ್ ದಿಸ್.
ಇವಾಗ ವಿಚ್ ಟ್ರೈನ್ ಈಸ್ ಮೋರ್ ಇನ್ ಲೆಂತ್ ಅಂದರೆ ಏನು? ಗೂಡ್ಸ್ ಟ್ರೈನು. ಬೈ ಹೌ ಮಚ್? ಇವಾಗ ಗೂಡ್ಸ್ ಟ್ರೈನ್ ಇಷ್ಟುದ್ದ ಇದೆ, ಗೂಡ್ಸು. ಪ್ಯಾಸೆಂಜರ್ ಟ್ರೈನ್ ಇಷ್ಟುದ್ದ ಇದೆ ಅಂದರೆ ಯಾವ್ದು ದೊಡ್ಡದು? ಗೂಡ್ಸ್ ಟ್ರೈನು. ಎಷ್ಟರಿಂದ ದೊಡ್ಡದು ಅಂದರೆ ಎರಡನ್ನೂ ಸಬ್ಟ್ರ್ಯಾಕ್ಟ್ ಮಾಡಿ ಹೇಳಬೇಕು ನಾವು. ಇವಾಗ ಗೂಡ್ಸ್ ಟ್ರೈನ್ ಎಷ್ಟು? 242 ಮೀಟರ್ 60 ಸೆಂಟಿಮೀಟರ್. ಅದೇ ರೀತಿ ಪ್ಯಾಸೆಂಜರ್ ಎಷ್ಟು? 109 ಮೀಟರ್ 25 ಸೆಂಟಿಮೀಟರ್ಸ್. ಇವಾಗ 0 ಆಗಲ್ಲ, ಬಾರೋ ತೊಗೊತೀನಿ. ಇಲ್ಲಿ 5 ಆಯಿತು, ಇಲ್ಲಿ 10 ಆಯಿತು. 10 - 5 5, 5 - 2 3 ಸೆಂಟಿಮೀಟರ್. ಇಲ್ಲೂ ಸಬ್ಟ್ರ್ಯಾಕ್ಷನ್ ಆಗಲ್ಲ, ಬಾರೋ ತೊಗೊತೀನಿ. ಇಲ್ಲಿ 12 ಆಗುತ್ತೆ, ಇಲ್ಲಿ 3 1 ಮೀಟರ್ 35 ಸೆಂಟಿಮೀಟರ್ಸ್ ಆಗುತ್ತೆ. ಇವಾಗ ಇಲ್ಲೊಂದಿಷ್ಟು ನಿಮಗೆ ಗೊತ್ತಿರಬೇಕು. ಇವಾಗ ನೋಡಿ, ಒಟ್ಟು 100 ಸೆಂಟಿಮೀಟರ್ಸ್ ಇದೆ. ಇವಾಗ ನಾನು ಇದನ್ನು 50 ಸೆಂಟಿಮೀಟರ್ಸ್ ಅಂತ ಬರಿಬೋದು ಅಲ್ವಾ? 2 50 ಸೇರಿದ್ರೆ 100 ಆಗುತ್ತೆ. ಅಂದರೆ ಅದರ ಅರ್ಥ ಏನು? 50 ಸೆಂಟಿಮೀಟರ್ ಇಸ್ ಈಕ್ವಲ್ ಟು ½ ಮೀಟರ್. ಹೌದಾ? ಅದೇ ರೀತಿ ಇವಾಗ 100 ಸೆಂಟಿಮೀಟರ್ಸ್ನ ನಾನು 25 ಅಂತ ಬರಿಬೋದು. ಅಂದರೆ 4 25 ಸೇರಿದ್ರೆ 100 ಆಗುತ್ತೆ. ಅದಕ್ಕೆ 25 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 1/4 ಮೀಟರ್. ಅಲ್ವಾ? ಇದು ಫ್ರ್ಯಾಕ್ಷನ್ ಥರನೇ ಅಲ್ವಾ? ಈಗ ನಂಬರ್ ಆಫ್ ಪಾರ್ಟ್ಸ್ ಏನು? 4 ಪಾರ್ಟ್ಸ್. ನಾನು ಸೆಲೆಕ್ಟ್ ಮಾಡ್ತಿರೋದು ಇದಿಷ್ಟರಲ್ಲಿ ಒಂದು ಪಾರ್ಟ್, ಅದಕ್ಕೆ 1/4. ಒಂದು ವೇಳೆ ನಾನು 3 ಪಾರ್ಟ್ ಸೆಲೆಕ್ಟ್ ಮಾಡ್ತೀನಿ, 25 75 ಸೆಂಟಿಮೀಟರ್ನ ಸೆಲೆಕ್ಟ್ ಮಾಡಿದೆ, 3 ಪಾರ್ಟು. ಒಟ್ಟು ಎಷ್ಟು ಪಾರ್ಟ್ಸ್ ಇದೆ? 4. ಅದಕ್ಕೆ ಇದನ್ನು ನಿಮ್ಗೆ ನೆನ್ಪಿಟ್ಕೋಬೇಕು. 100 ಸೆಂಟಿಮೀಟರ್ ಅಂದರೆ 1 ಮೀಟರ್. 50 ಸೆಂಟಿಮೀಟರ್ ಅಂದರೆ ½ ಮೀಟರ್, ಅರ್ಧ ಮೀಟರು. 25 ಸೆಂಟಿಮೀಟರ್ ಅಂದರೆ 1/4 ಮೀಟರ್, 1/4 ಮೀಟರು. ಅದೇ 75 ಸೆಂಟಿಮೀಟರ್ ಅಂದರೆ 3/4 ಮೀಟರ್, ಅಂದರೆ 3/4 ಮೀಟರು. ಇದು ನಿಮಗೆ ಗೊತ್ತಿರಬೇಕು. ಅದನ್ನೇ ಇಲ್ಲೂ ಬರೆದಿದ್ದಾರೆ. ಇದು ನಿಮಗೆ ಬಾಯಲ್ಲೇ ಗೊತ್ತಾಗಬೇಕು. ಈಗ ಯೂಸಿಂಗ್ ಪ್ರಾಪರ್ ಫಂಡಮೆಂಟಲ್ ಯೂನಿಟ್. ಇವಾಗ ನೋಡಿ, 1 ಮೀಟರ್ ಇಸ್ ಈಕ್ವಲ್ ಟು 1000 ಸೆಂಟಿಮೀಟರ್. ಅದೇ ರೀತಿ 1 ಕಿಲೋಮೀಟರ್ ಈಸ್ ಈಕ್ವಲ್ ಟು 1000 ಮೀಟರ್. ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಕಿಲೋ ಅಂದರೆ ಅದರ ಅರ್ಥ 1000 ಅಂತ. ಕಿಲೋ ಅಂದರೆ ಯಾವಾಗಲೂ ಅದರ ಅರ್ಥ 1000 ಅಂತ. ಈಗ ಅವ್ರು ಏನು ಹೇಳ್ತಾ ಇದ್ದಾರೆ, ನಾವು ಯಾವ್ಯಾವ ಕಡೆ ಎಂಥ ಯೂನಿಟ್ ಯೂಸ್ ಮಾಡಬೇಕೋ ಆ ಥರದ್ದೇ ಯೂಸ್ ಮಾಡಬೇಕು. ಉದಾಹರಣೆಗೆ ನಿಮ್ಮ ಮನೆಯಿಂದ ಸ್ಕೂಲ್ ಎಷ್ಟು ದೂರ ಇದೆ ಅಂದರೆ ನಾನು ಸೆಂಟಿಮೀಟರಲ್ಲಿ ಹೇಳೋಕ್ಕಾಗಲ್ಲ, ಅದನ್ನು ಕಿಲೋಮೀಟರಲ್ಲೇ ಹೇಳಬೇಕು. ಬಟ್ಟೆ ಅಳತೆ ಎಷ್ಟಿದೆ ಅಂದರೆ ಅದನ್ನು ಕಿಲೋಮೀಟರ್ ಗಟ್ಟಲೆ ಹೇಳಲ್ಲ, ಮೀಟರಲ್ಲಿ ಹೇಳ್ತೀವಿ. ಅದೇ ಪೆನ್ಸಿಲ್ ಇದ್ರೂ ಅಷ್ಟೇ, ಪೆನ್ನೋ ಪೆನ್ಸಿಲೋ ಎಷ್ಟು ಉದ್ದ ಇದೆ ಅಂದರೆ ಅದನ್ನು ನಾವು ಕಿಲೋಮೀಟರಲ್ಲೋ ಮೀಟರಲ್ಲೋ ಹೇಳೋದಿಲ್ಲ, ಸೆಂಟಿಮೀಟರ್ಸಲ್ಲಿ ಹೇಳ್ತೀವಿ. ಅದನ್ನೇ ಅವ್ರು ಹೇಳ್ತಾ ಇರೋದು. ಯಾವುದಕ್ಕೆ ಏನು ಯೂನಿಟ್ಸ್ ಯೂಸ್ ಮಾಡ್ತಾರೆ ಅಂತ ನಿಮಗೆ ಗೊತ್ತಿರಬೇಕು. ನಾನು ಇವಾಗ 1 ಕಿಲೋಮೀಟರ್ ಈಸ್ ಈಕ್ವಲ್ ಟು 1000 ಮೀಟರ್. ಅದೇ ರೀತಿ 500 ಮೀಟರ್ ಅಂದರೆ ಅರ್ಧ ಕಿಲೋಮೀಟರ್. 250 ಮೀಟರ್ ಅಂದರೆ 1/4 ಕಿಲೋಮೀಟರ್. 750 ಮೀಟರ್ ಈಸ್ ಈಕ್ವಲ್ ಟು 3/4 ಕಿಲೋಮೀಟರ್. ಸೇಮ್ ನಾವು ಸೆಂಟಿಮೀಟರ್ಸ್ಗೆ ಮೀಟರ್ಸ್ಗೆ ಹೆಂಗೆ ಮಾಡಿದ್ವೋ ಇದು ಅದೇ ರೀತಿಯೇ. ಇದು ನಿಮಗೆ ಬಾಯಿ ಲೆಕ್ಕದಲ್ಲಿ ಬರಬೇಕು. ತುಂಬ ಸುಲಭ ಇದೆ, ಇದೇನು ಕಷ್ಟ ಇಲ್ಲ.
ಈಗ ಇವರು ಒಂದಿಷ್ಟು ನೀವು ಮೆಜರ್ ಮಾಡಿ ಅಂತ ಹೇಳ್ತಾರೆ, ಅದನ್ನು ನೀವು ಮಾಡಿ. ಈಗ ಇಲ್ಲಿ ನಿಮಗೆ ಗೊತ್ತಿರಬೇಕಾಗಿರೋದನ್ನು ನಾನು ಹೇಳ್ತೀನಿ. ಮೀಟರ್ನ ಸೆಂಟಿಮೀಟರ್ಗೆ ಕನ್ವರ್ಟ್ ಮಾಡಬೇಕಂದ್ರೆ ಮಲ್ಟಿಪ್ಲೈ ಬೈ 100 ಮಾಡಬೇಕು. ಸೆಂಟಿಮೀಟರ್ನ ಮೀಟರ್ ಕನ್ವರ್ಟ್ ಮಾಡಬೇಕಂದ್ರೆ ಡಿವೈಡ್ ಬೈ 100 ಮಾಡಬೇಕು. ಅದೇ ರೀತಿ 100 ಸೆಂಟಿಮೀಟರ್ ಅಂದರೆ 1 ಮೀಟರ್, 50 ಸೆಂಟಿಮೀಟರ್ ಅಂದರೆ ಅರ್ಧ ಮೀಟರ್, 25 ಸೆಂಟಿಮೀಟರ್ ಅಂದರೆ 1/4 ಮೀಟರ್, 75 ಸೆಂಟಿಮೀಟರ್ ಅಂದರೆ 3/4 ಮುಕ್ಕಾಲು ಮೀಟರ್. ಅದೇ ರೀತಿ 1000 ಮೀಟರ್ ಅಂದರೆ 1 ಕಿಲೋಮೀಟರ್, 500 ಮೀಟರ್ ಅಂದರೆ ಅರ್ಧ ಕಿಲೋಮೀಟರ್, 250 ಮೀಟರ್ ಅಂದರೆ 1/4 ಕಿಲೋಮೀಟರ್, 750 ಮೀಟರ್ ಅಂದರೆ 3/4 ಕಿಲೋಮೀಟರ್. ಇದು ನಿಮಗೆ ಗೊತ್ತಿರಬೇಕು.